ಇನ್ನು ಬಾಗಲಕೋಟೆ ಉಪಚುನಾವಣೆ ಮತದಾನ ಬಿರುಸಿನಿಂದ ನಡೀತಾ ಇದೆ. ಜಿಲ್ಲಾ ಪಂಚಾಯತ್ನ ಸಿಇಒ ಆಗಿರುವಂತಹ ಶಶಿಧರ್ ಅವರು ಬಂದು ಇವತ್ತು ಮತದಾನ ಮಾಡಿದ್ರು. ಇವತ್ತು ತಮ್ಮ ಹಕ್ಕನ್ನ ಅವರು ಕೂಡ ಚಲಾಯಿಸಿದ್ದಾರೆ. ನವನಗರದ ಅಂಬೇಡ್ಕರ್ ಭವನದ ಮತಗಟ್ಟೆಯಲ್ಲಿ ತಮ್ಮ ಪತ್ನಿ ಸಮೇತವಾಗಿ ಆಗಮಿಸಿದ ಅವರು ತಮ್ಮ ಮತದಾನವನ್ನ ಚಲಾವಣೆ ಮಾಡಿದ್ರು. ವಿಶೇಷ ಮತಗಟ್ಟೆಯಲ್ಲಿ ಮತದಾನ ಪ್ರಕ್ರಿಯೆ ಶಾಂತಿಯುತವಾಗಿ ಸಾಗ್ತಾ ಇದೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರಿ, ಬಾಗಲಕೋಟೆ ಸಿಇಒ ಆಗಿರುವಂತಹ ಶಶಿಕುಮಾರ್ ಕುರೇರ್ ಅವರು ಬಂದು ಇವತ್ತು ತಮ್ಮ ಮತಗಟ್ಟೆಗೆ ಮತದಾನವನ್ನ ಮಾಡಿದ್ರು. ಜಿಲ್ಲಾ ಪಂಚಾಯಿತಿಯ ಸಿಇಒ ಆಗಿದ್ದಾರೆ ಶಶಿಧರ್ ಕುರೇರ್. ತಮ್ಮ ಪತ್ನಿಯೊಂದಿಗೆ ಆಗಮಿಸಿ ಮತದಾನ ಮಾಡಿದ್ದಾರೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರಿ, ಮತಗಟ್ಟೆ ಸಂಖ್ಯೆ 194ರಲ್ಲಿ ಬಂದು ಮತದಾನ ಮಾಡಿದ್ರು. ಇನ್ನು ಸಾರ್ವಜನಿಕರಲ್ಲೂ ಕೂಡ ನೀವು ಬಂದು ಮತದಾನ ಮಾಡಿ ಅಂತ ಶಶಿಧರ್ ಕುರೇರ್ ಅವರು ಜಾಗೃತಿಯನ್ನು ಮೂಡಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಜಿಲ್ಲಾ ಪಂಚಾಯಿತಿಯ ಸಿಇಒ ಆಗಿರುವಂತಹ ಶಶಿಧರ್ ಕುರೇರ್ ಅವರು ಬಂದು ಮತದಾನ ಮಾಡಿದ್ರು. ತಮ್ಮ ಪತ್ನಿ ಸಮೇತರಾಗಿ ಬಂದಂತಹ ಅವರು ಎಲ್ರಿಗೂ ಬಂದು ಮತದಾನ ಮಾಡೋದಕ್ಕೆ ಪ್ರೇರೇಪಿಸಿದ್ದಾರೆ, ಮಾದರಿಯಾಗಿದ್ದಾರೆ. ಇನ್ನು ಬೆಳಗಿನ ಜಾವದಿಂದಲೇ ಬಾಗಲಕೋಟೆಯಲ್ಲಿ ಮತದಾನ ಆರಂಭ ಆಗಿದೆ. ಈ ನಡುವೆ ಯುವತಿಯರಿಗಾಗಿ ವಿಶೇಷವಾಗಿರುವಂತಹ ಪಿಂಕ್ ಮತಗಟ್ಟೆಗಳಾಗಿರಬಹುದು, ಮತ್ತೊಂದೆಡೆ ಮೊದಲ ಬಾರಿಗೆ ಮತದಾನ ಮಾಡುವಂತಹ ಮತದಾರರಿಗೂ ಕೂಡ ವಿಶೇಷವಾದ ಮತಗಟ್ಟೆಗಳು, ಅಂದರೆ ಮತದಾರರನ್ನ ಸೆಳೆಯುವುದಕ್ಕೆ ಚುನಾವಣಾ ಆಯೋಗ ಎಲ್ಲಾ ರೀತಿಯಾದಂತಹ ಸಿದ್ಧತೆ ಮಾಡಿಕೊಳ್ಳುತ್ತೆ. ಯಾಕಂದ್ರೆ ಹೆಚ್ಚೆಚ್ಚು ಮತದಾನ ಆಗಲಿ ಚುನಾವಣೆಗಳಲ್ಲಿ ಅನ್ನುವಂಥದ್ದು ಚುನಾವಣಾ ಆಯೋಗದ ಉದ್ದೇಶವಾಗಿರುತ್ತೆ. ಅದೇ ರೀತಿ ಶಶಿಧರ್ ಕುರೇರ್ ಅವರು ಕೂಡ ಇವತ್ತು ಮತದಾನ ಮಾಡೋದಕ್ಕೆ ಜಾಗೃತಿ ಮೂಡಿಸಿದ್ದಾರೆ. ಇನ್ನು ಬಾಗಲಕೋಟೆ ಉಪಚುನಾವಣೆಯ ಮತದಾನ ಪ್ರಕ್ರಿಯೆ ಬಿರುಸಿನಿಂದ ಸಾಗ್ತಾ ಇದ್ದು, ಕಾಂಗ್ರೆಸ್ನ ಅಭ್ಯರ್ಥಿ ಉಮೇಶ್ ಮೇಟಿ ಅವರು ಇವತ್ತು ಬೆಳಗ್ಗೆ ತಮ್ಮ ಹಕ್ಕು ಚಲಾವಣೆ ಮಾಡಿದ್ರು. ತಮ್ಮ ಸ್ವಗ್ರಾಮ ತಿಮ್ಮಾಪುರದ ಮತಗಟ್ಟೆ ಸಂಖ್ಯೆ 39ರಲ್ಲಿ ಮತದಾನ ಮಾಡಿದ್ರು. ದಿವಂಗತ HY ಮೇಟಿಯವರ ಎರಡನೇ ಪುತ್ರರಾಗಿರುವ ಉಮೇಶ್ ಮೇಟಿ ಗ್ರಾಮದ ಪ್ರಮುಖರೊಂದಿಗೆ ಮತಗಟ್ಟೆಗೆ ಆಗಮಿಸಿ ತಮ್ಮ ವೋಟ್ ಹಾಕಿದ್ರು. ತಿಮ್ಮಾಪುರ ಗ್ರಾಮದಲ್ಲಿ ಶಾಂತಿಯುತವಾಗಿ ಮತದಾನ ಪ್ರಕ್ರಿಯೆ ನಡೀತಾ ಇದೆ. ಇದೇ ವೇಳೆ ಮಾತನಾಡಿದ ಅವರು, ಕ್ಷೇತ್ರದಲ್ಲಿ ಬದಲಾವಣೆ ಗಾಳಿ ಬೀಸ್ತಾ ಇದೆ. 15ರಿಂದ 20 ಸಾವಿರ ಮತಗಳ ಅಂತರದಿಂದ ನಾನು ಗೆದ್ದು ಬರ್ತೀನಿ ಅನ್ನೋ ವಿಶ್ವಾಸವಿದೆ ಅಂತ ಗೆಲುವಿನ ಭರವಸೆ ಕೂಡ ಮೂಡಿಸಿದ್ದಾರೆ. ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ನಮಗೆ ತುಂಬಾ ಬೆಂಬಲ ಇದೆ ಅಂತ ಅವರು ಮಾತನಾಡಿದ್ದಾರೆ. ವಿಶ್ವಾಸ ಇದೆ, ಚೆನ್ನಾಗಿದೆ. ಊರಲ್ಲಿ ಚೆನ್ನಾಗಿದೆ, ಸಿಟಿ ಕಾಂಗ್ರೆಸ್ ಪರ ಗಾಳಿ ಎಷ್ಟು ಲೀಡ್ ನಿರೀಕ್ಷೆ ಮಾಡ್ತೀವಿ? ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಸರ್ಕಾರ ಅಂತೆಲ್ಲ ಆರೋಪ ಮಾಡಿ ಪ್ರಚಾರ ಮಾಡ್ತಾರೆ ಬಿಜೆಪಿ ಅವರು ಮಾಡಿದ್ರು. ಏನಾದ್ರು ಪರಿಣಾಮ ಬೀರತ್ತ? ಸರ್ಕಾರ ಕಾರ್ಯಕ್ರಮ ಕೊಟ್ಟಿದ್ದು ನೋಡಿ ನಾವು ಇವತ್ತು ಇಷ್ಟು ಪರವಾಗಿದೆ. ನಾವೇ ಆಸೆ ಬರೋದು ಈ ಹಣ ಹಂಚಿದಾರ ಅಲ್ಲ, ಹಂಗ ಆರೋಪ ಮಾಡ್ಕೊಳ್ಳ ಆರೋಪ ಮಾಡಕ್ಕೆ ಅವ್ರಿಗೆ ಮಾಡೋರು ಸರ್ಕಾರ ಇದೆ. ಹಾಗಾಗಿ ಅದೇನು ಸಂಬಂಧ? ನಿಮ್ಮ ಗೆಲುವಿಗಾಗಿ ಸಿಎಂ ಅವರು 6 ದಿನ ಇಲ್ಲೇ ಪ್ರಚಾರ ಮಾಡಿದ್ರು. ಅಂದ್ರೆ ಸೋಲ್ತನ್ನು ಭಯದಲ್ಲಿ ಮಾಡಿದ್ರು ಅಥವಾ ನಿಮ್ ಪ್ರೀತಿ ಮೇಲೆ ಮಾಡಿದ್ರು? ಉಮೇಶ್ ಮೇಟಿ ಅವರು ಮಾತನಾಡಿ ಗೆಲುವಿನ ಭರವಸೆ ಮೂಡಿಸಿದ್ದಾರೆ. ಇನ್ನು ಬಾಗಲಕೋಟೆಯ ಸ್ವಗ್ರಾಮ ತಿಮ್ಮಾಪುರದಲ್ಲಿ ಬಾಗಲಕೋಟೆ ಕಾಂಗ್ರೆಸ್ನ ಅಭ್ಯರ್ಥಿ ಉಮೇಶ್ ಮೇಟಿ ಅವರು ಬಂದು ಮತದಾನ ಮಾಡಿದ್ದಾರೆ. ಈ ಬಾರಿ ಚುನಾವಣೆಯಲ್ಲಿ ತಾನೇ ಗೆಲ್ತೀನಿ ಅನ್ನುವಂತಹ ಭರವಸೆ ಕೂಡ ಅವರು ಮೂಡಿಸಿದ್ದಾರೆ. ಸರಿಸುಮಾರು 15ರಿಂದ 20 ಸಾವಿರ ಮತಗಳ ಅಂತರದಿಂದ ನಾನು ಗೆಲುವನ್ನು ಸಾಧಿಸ್ತೀನಿ ಅಂತ ಉಮೇಶ್ ಮೇಟಿ ಅವರು ಮಾತನಾಡಿದ್ರು. ಜೊತೆಗೆ ಈ ಬಾರಿ
ನಮ್ಮ ಪರವಾಗಿ ಅಲೆ ಇದೆ ಬಾಗಲಕೋಟೆಯಲ್ಲಿ, ಅನುಕಂಪದ ಅಲೆಯಲ್ಲಿ ನಾನು ಗೆದ್ದು ಬರ್ತೀನಿ ಎನ್ನುವಂತಹ ವಿಶ್ವಾಸ ಅವರು ವ್ಯಕ್ತಪಡಿಸಿದ್ದಾರೆ. ಇನ್ನು ಬಾಗಲಕೋಟೆ ಕ್ಷೇತ್ರದ ಉಪಚುನಾವಣೆಯಲ್ಲಿ ಮತದಾನ ಪ್ರಕ್ರಿಯೆ ಚುರುಕಿನಿಂದ ಸಾಗ್ತಾ ಇದ್ದು ಆಕರ್ಷಕ ಸಖಿ ಮತಗಟ್ಟೆ ಎಲ್ಲರ ಗಮನ ಸೆಳೀತಾ ಇದೆ. ಯುವಕರು, ಹಿರಿಯರು ಹಾಗೂ ಅಂಗವಿಕಲರು ಸೇರಿದಂತೆ ಎಲ್ಲರೂ ಉತ್ಸಾಹದಿಂದ ತಮ್ಮ ಹಕ್ಕು ಚಲಾವಣೆ ಮಾಡಿದ್ರು. ಬಾಗಲಕೋಟೆ ಉಪ ಕದನ ಇದೀಗ ರಂಗೇರ್ತಾ ಇದೆ. ಈ ನಡುವೆ ಮತದಾನದ ಪ್ರಕ್ರಿಯೆ ಬಿರುಸಿನಿಂದ ಸಾಗ್ತಾ ಇದೆ. ಇನ್ನು ಬಾಗಲಕೋಟೆಯಲ್ಲಿ ಸಖಿ ಮತಗಟ್ಟೆ ಅಂದ್ರೆ ಮಹಿಳೆಯರಿಗೆ ಮತದಾನ ಮಾಡೋದಕ್ಕೆ ಅಂತ ಇರುವಂತಹ ಈ ಪಿಂಕ್ ಮತಗಟ್ಟೆ ಅಂತ ನಾವೇನು ಕರಿತೀವಿ, ಸಖಿ ಮತಗಟ್ಟೆಗೆ ಯುವತಿಯರು ತೆರಳಿ ತಮ್ಮ ಮತ ಚಲಾವಣೆ ಮಾಡಿದ್ರು. ಇನ್ನು ಚುನಾವಣಾ ಆಯೋಗ ಯುವತಿಯರನ್ನ ಮತದಾನ ಮಾಡೋದಕ್ಕೆ ಮತಗಟ್ಟೆಗಳತ್ತ ಸೆಳೆಯೋದಕ್ಕೆ ಈ ಪಿಂಕ್ ಮತಗಟ್ಟೆಗಳನ್ನ ವಿಶೇಷವಾಗಿ ಅಲಂಕರಿಸಿ ಚುನಾವಣೆಗೆ ಅನುವು ಮಾಡಿಕೊಡುತ್ತೆ. ಇನ್ನು ಇವತ್ತು ಬಾಗಲಕೋಟೆಯಲ್ಲಿ ಸಖಿ ಮತಗಟ್ಟೆಯತ್ತ ಯುವತಿಯರು ಉತ್ಸಾಹದಿಂದ ತೆರಳಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಸಹಜವಾಗಿ ಆ ಪಿಂಕ್ ಮತಗಟ್ಟೆ ಯುವತಿಯರನ್ನ ಸೆಳೆಯೋದಕ್ಕೆ ಅಂತ ಮತದಾನ ಮಾಡೋದಕ್ಕೆ ವಿಶೇಷವಾಗಿ ಅಲಂಕಾರ ಮಾಡಿರುವಂತಹ ಒಂದು ಮತಗಟ್ಟೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಇನ್ನು ಬೆಳಗಿನ ಜಾವದಿಂದಲೇ ಯುವತಿಯರು ತುಂಬಾ ಉತ್ಸಾಹದಿಂದ ಬಂದು ತಮ್ಮ ನೆಚ್ಚಿನ ಅಭ್ಯರ್ಥಿಗೆ ಬಾಗಲಕೋಟೆಯ ಭವಿಷ್ಯಕ್ಕೆ ಮತದಾನ ಮಾಡಿದ್ದಾರೆ. ಉತ್ಸಾಹದಿಂದ ಮತಗಟ್ಟೆಗೆ ಆಗಮಿಸಿದಂತಹ ಯುವತಿಯರು ಸರತಿ ಸಾಲಿನಲ್ಲಿ ನಿಂತು ತುಂಬಾ ಉತ್ಸಾಹದಿಂದ ಮತ ಚಲಾಯಿಸಿದ್ದಾರೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ವಿಶೇಷವಾಗಿ ಅಲಂಕಾರಗೊಂಡಿರುವಂತಹ ಮತಗಟ್ಟೆ ಇದು ಸಖಿ ಮತಗಟ್ಟೆ. ಜೊತೆಗೆ ಅಂಗವಿಕಲರಿಗಾಗಿಯೂ ಕೂಡ ವಿಶೇಷವಾಗಿರುವಂತಹ ಮತಗಟ್ಟೆಗಳನ್ನು ಬಾಗಲಕೋಟೆಯಲ್ಲಿ ಸಿದ್ಧಪಡಿಸಲಾಗಿದೆ. ಮತದಾನ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಆಗಬೇಕು, ಮತದಾನದ ಪ್ರಕ್ರಿಯೆ ಬಿರುಸಿನಿಂದ ನಡಿಬೇಕು, ಜೊತೆಗೆ ಸಾರ್ವಜನಿಕರಲ್ಲೂ ಕೂಡ ಮತದಾನ ಮಾಡೋದಕ್ಕೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ಅನ್ನೋ ಕಾರಣಕ್ಕೆ ಚುನಾವಣಾ ಆಯೋಗ ವಿಶೇಷವಾಗಿರುವಂತಹ ಮತಗಟ್ಟೆಗಳನ್ನು ಸಿದ್ಧಪಡಿಸುತ್ತೆ. ಪುರುಷರಿಗಾಗಿಯೂ ಕೂಡ ವಿಶೇಷ ಮತಗಟ್ಟೆಗಳು, ಮತ್ತೊಂದೆಡೆ ಮಹಿಳೆಯರಿಗಾಗಿ, ಅಂಗವಿಕಲರಿಗಾಗಿಯೂ ಕೂಡ ವಿಶೇಷವಾಗಿರುವ ಮತಗಟ್ಟೆಗಳು, ಇದರ ಜೊತೆಗೆ ಸೈನಿಕರಿಗಾಗಿಯೂ ಕೂಡ ವಿಶೇಷವಾಗಿರುವಂತಹ ಮತಗಟ್ಟೆಗಳು, ಈ ರೀತಿ ಬೇರೆ ಬೇರೆ ಒಂದು ಮತಗಟ್ಟೆಗಳನ್ನು ಸಿದ್ಧಪಡಿಸುವಂತಹ ಕೆಲಸವನ್ನ ಮಾಡುತ್ತೆ. ಇನ್ನು ಚುನಾವಣಾ ಆಯೋಗ ಪ್ರತಿ ಬಾರಿ ಚುನಾವಣಾ ಪ್ರಕ್ರಿಯೆ ಹೆಚ್ಚಾಗಿ ನಡಿಬೇಕು, ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಆಗಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ವಿಶೇಷ ಮತಗಟ್ಟೆಗಳನ್ನು ಸಿದ್ಧಪಡಿಸುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.